ಚಾಮರಾಜನಗರದಲ್ಲಿ 5 ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಲಿಗಳ ಸಾವಿಗೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯವೇ ಕಾರಣ ಹೀಗಂತ ಚಾಮರಾಜನಗರದಲ್ಲಿ ಮಾಜಿ ಶಾಸಕ ನರೇಂದ್ರ ಆರೋಪವನ್ನು ಮಾಡಿದ್ದಾರೆ. ಡಿಸಿಎಫ್ ಚಕ್ರಪಾಣಿ ಅವರಿಗಿಂತ ಕೆಳಹಂತದ ಅಧಿಕಾರಿಗಳು ಕಿರುಕುಳಕ್ಕೆ ಅಧಿಕಾರಿಗಳು ವರ್ಗಾವಣೆಯನ್ನ ಕೇಳ್ತಾ ಇದ್ದಾರೆ. ಚಕ್ರಪಾಣಿ ಜನರ ಜೊತೆಗೆ ಉತ್ತಮ ಸಂಬಂಧವನ್ನು ಕೂಡ ಹೊಂದಿಲ್ಲ. ಡಿಸಿಎಫ್ ಚಕ್ರಪಾಣಿಯಿಂದ ಕೆಳಹಂತದ ಅಧಿಕಾರಿಗಳಿಗೆ ಕಿರುಕುಳ ಆಗ್ತಾ ಇದೆ ಎನ್ನುವಂತ ಆರೋಪವನ್ನು ಕೂಡ ಇವರು ಮಾಡಿದ್ದಾರೆ. ಹೋದ್ರೆ ಹುಲಿ ಗ್ಯಾರಂಟಿ ಸಿಗ್ತದೆ ಅಂತೇಳಿ ಅನೇಕ ಪ್ರವಾಸಿಗರು ಅಲ್ಲಿ ಬರ್ತಾ ಇದ್ರು. ಪ್ರವಾಸೋದ್ಯಮ ಕೂಡ ಇಂಪ್ರೂವ್ ಆಗ್ತಾ ಇತ್ತು. ಜೊತೆಗೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಹುಲಿಗಳಿದ್ದಾವೆ ಅಂತಕ್ಕಂಥ ಒಂದು ಸಂತೋಷ ಕೂಡ ನಮಗಿತ್ತು. ಈ ಒಂದು ವಿಚಾರವಾಗಿ 1 ತಿಂಗಳ ಹಿಂದೆ ನಾನು ಆ ಸಫಾರಿ ಕೇಂದ್ರಕ್ಕೆ ರಶ್ ಇದೆ, ಒಂದೇ ಒಂದು ವಾಹನ ಇದೆ, ಇನ್ನೂ ಒಂದು ವಾಹನ ಕೊಡಿ ಅಂತ ಮಾನ್ಯ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವ್ರನ್ನ ಕೇಳ್ಕೊಂಡಾಗ ನೀವೊಂದು ಪತ್ರ ಕೊಡಿ, ನಾನು ಒಂದು ಗಾಡಿ ಕೊಡ್ತೀನಿ ಅಂತೇಳಿ ಈಗ ಆಲ್ರೆಡಿ ಹಳೆದ್ರ ಜೊತೆ ಒಂದು ಹೊಸ ಗಾಡಿ ಕೊಟ್ಟಿದ್ರು, ಇನ್ನೂ ಒಂದು ಹೊಸ ಗಾಡಿನ ಕೊಡ್ತೀನಿ ಈ ತಿಂಗಳಲ್ಲಿ ಅಂತಕ್ಕಂಥದ್ದು ಹೇಳಿದ್ರು. ಭಾಳ ನಮಗೆ ಖುಷಿಯಾಗಿತ್ತು. ಯಾಕಂದರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಹುಲಿಗಳಿರ್ತಕ್ಕಂಥದ್ದು ನಮ್ಗೆ ಸಂತೋಷ ಸುದ್ದಿ. ಜೊತೆಗೆ ಪ್ರವಾಸೋದ್ಯಮನ ಕೂಡ ಹೆಚ್ಚಾಗ್ತದೆ ಅಂತ ಇದು ಆಗಿರ್ತಕ್ಕಂಥದ್ದು ಭಾಳ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು. ಇದು ಆಗಬಾರ್ದಾಗಿತ್ತು. ಇದಕ್ಕೆಲ್ಲ ಕಾರಣ ಏನು ಅಂತ ಮೇಲ್ನೋಟಕ್ಕೆ ನಾವು ನೋಡಿದಾಗ ಇದಕ್ಕೆ ಮೇಲಧಿಕಾರಿಗಳು ಕೂಡ ಕಾರಣ. ಅವಳಿಗೆ ಹಾನಿ ಮಾಡ್ದಂಗೆ ಅವರು ಕಾಡ ಹಂಚಿನ ಹೊರಗಡೆ ಮೇಯಿಸ್ಕೊಂಡು ಬರ್ತಕ್ಕಂಥ ಇದುವರೆಗೂ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಆದರೆ ಈ ತಮಿಳುನಾಡು ಬರಗೂರಿಂದ ಕಡೆಯಿಂದ ಸುಮಾರು 1000 ಹಸುಗಳನ್ನ ತಗೊಂಡ್ಬಂದು ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ನಮ್ಮ ಮೇಯ್ಸಕ್ಕೆ ಬಿಟ್ಟಿದ್ದಾರೆ. ನಮ್ಮವ್ರು ಅದನ್ನ ತಗೊಂಡು ಮೇಯಿಸ್ತಾರೆ ಇಲ್ಲಿ ನಮ್ಮ ಕಾಡ